ಲವ್ ಜಿಹಾದ್ ಮಾಡಿದಂತ ಈ ವ್ಯಕ್ತಿಗೆ ಮೋಜು ಮಾಡುವ ಒಂದು ಸ್ಥಳ ಆಗ್ಬಿಟ್ಟಿದೆ. ಆರೋಪಿಗಳು ಜೈಲಿನಲ್ಲಿ ಕೂತ್ಕೊಂಡು ಹೆದರ್ಸುದು ಬೆದರ್ಸುದು ಕೆಲಸ ಮಾಡ್ತಾರ ಅಂತ ಹೇಳಿ ನೇಹಾ ಆದಂಗ ನಮ್ದು ಹೆಂಗ್ ಆಕ್ಕೆತೋ ಏನೋ ಅನ್ನೋ ಮಾತು ಹೇಳ್ತಾರೆ. ಇವ ಲವ್ ಜಿಹಾದಕ್ಕೆ ಒಂದು ಟ್ರೈನಿಂಗ್ ಕೊಡುವಂತ ಸೆಂಟರ್ ಕೇಂದ್ರ ಕಾರಾಗೃಹ ಆಗಿದೆ. ಫಯಾಜ್ ಒಳಗಡೆ ಡೈಲಿ 1500 ರೂಪಾಯಿ ಖರ್ಚು ಮಾಡ್ತಾನೆ ಅಂತ ಹೇಳ್ತಾರೆ. ಇವತ್ತು ಒಂದು ವಿಡಿಯೋ ವೈರಲ್ ಆಗಿದೆ. ಏನು ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ಫೋಕ್ಸೋ ಕೇಸ್ ಅಡಿಯಲ್ಲಿ ಬಂಧಿತ ಆದಂತಹ ಆರೋಪಿ ಪರ್ವೇಜ್ ಅನ್ನೋನು ಏನು ಪೀಡಿತ ಯುವತಿ ಇದ್ದಾಳ ಅವರಿಗೆ ಕಾಲ್ ಮಾಡಿದ್ದು ಇವತ್ತು ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋ ವೈರಲ್ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ವಿಡಿಯೋದಲ್ಲಿ ಅವನು ಹೇಳ್ತಾನೆ, ನೀನು ನನ್ನ ಪರವಾಗಿ ಕೋರ್ಟ್ನಲ್ಲಿ ನನ್ನ ಪರವಾಗಿ ನೀ ಮಾತಾಡಬೇಕು ಅಂತ ಹೇಳಿದ್ರೆ ಇವತ್ತು ಆರೋಪಿಗಳು ಜೈಲಿನಲ್ಲಿ ಕೂತ್ಕೊಂಡು ಯಾರು ಪೀಡಿತರಿದ್ದಾರೆ ಅವ್ರಿಗೆ ಹೆದರ್ಸುದು ಬೆದರ್ಸುದು ಕೆಲಸ ಮಾಡ್ತಾರ ಅಂತ ಹೇಳಿದ್ರ ಇವತ್ತು ಜೈಲ್ ಅಂತ ಹೇಳಿದ್ರೆ ಒಂದು ಆರೋಪಿಗಳಿಗೆ ಏನಿದೆ ಲವ್ ಜಿಹಾದ್ ಮಾಡಿದಂತ ಈ ವ್ಯಕ್ತಿಗೆ ಒಂದು ಮೋಜು ಮಾಡುವ ಒಂದು ಸ್ಥಳ ಆಗ್ಬಿಟ್ಟಿದೆ. ಇವತ್ತು ಅದೇ ರೀತಿ ಅವನು ಆ ಆಡಿಯೋದಲ್ಲಿ ಹೇಳ್ತಾನೆ, ನಮ್ಮ ಜೊತೆ 11 ಜನರದ ಒಂದು ಟೀಮ್ ಇದೆ. ಆ ಟೀಮ್ ನ ಲೀಡ್ ಮಾಡೋರು ಯಾರು ಅಂತ ಹೇಳಿದ್ರೆ ನೇಹಾ ಹತ್ಯಾಕಾಂಡ ಮಾಡಿದಂತ ಕೊಲೆ ಆರೋಪಿ ಫಯಾಜ್. ನಮಗೆಲ್ಲ ನಾನು ಯಾವ ತರ ಮಾಡಿದೆ ಈ ತರ ಮಾಡಿದೆ ಅಂತ ಹೇಳಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನೋ ಏನೋ ಅನ್ನೋ ಅನುಮಾನ ನಮಗಿದೆ. ಅದ್ರೊಳಗಡೆ ಅವ ಪರ್ವೇಜ್ ಅನ್ನೋ ಹುಡುಗಿಗೆ ಹೇಳ್ತಾನೆ, ನೇಹಾ ಆದಂಗ ನಮ್ದು ಹೆಂಗ್ ಆಕ್ಕೆತೋ ಏನೋ ಅನ್ನೋ ಮಾತು ಹೇಳ್ತಾನೆ ಅಂತ ಹೇಳಿದ್ರೆ ಇದ್ರ ಅರ್ಥ ನಾವೇನ್ ತಿಳ್ಕೊಬೇಕು? ನೇಹಾ ಹತ್ಯೆ ಆದಂಗ ಇವನು ಏನ್ ಮಾಡ್ತಾನ, ಇದ್ರದ್ ಹಿಂದೆ ಏನು ಟ್ರೈನಿಂಗ್ ಪರ್ವೇಜ್ ಕೊಡ್ತಾ ಇದ್ದಾನ, ಇದ್ರ ಬಗ್ಗೆ ಪೂರ್ಣ ತನಿಖೆ ಆಗ್ಬೇಕಾಗಿದೆ. ಫಯಾಜ್ ಏನ್ ಇದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನ ಏನು ಅಂತ ಹೇಳಿ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ತನಿಖೆ ಆಗ್ಬೇಕಾಗಿದೆ. ಇವತ್ತು ಫಯಾಜ್ ಹತ್ರ ಅದ್ರೊಳಗೆ ಅವ್ರ ಆಡಿಯೋದಲ್ಲಿ ಕೇಳುವಂತ ಮಾತು ಏನಂತಿದ್ರೆ ಫಯಾಜ್ ಒಳಗಡೆ ಡೈಲಿ 1500 ರೂಪಾಯಿ ಖರ್ಚು ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾದ್ರೆ ಇವನಿಗೆ ಹಣ ಕೊಡ್ತಾ ಇರೋದು ಯಾರು? ಇವನಿಗೆ ಬೆಂಬಲವಾಗಿ ಇರ್ತಾ ಇರೋರು ಯಾರು? ಅದೇ ರೀತಿ ಇವ ಹೇಳ್ತಾನೆ, ನಾನು ಇನ್ನೊಂದು 2 ತಿಂಗಳ 3 ತಿಂಗಳೊಳಗಡೆ ಹೊರಗಡೆ ಬರ್ತಾನೆ ಫಯಾಜ್ ಅನ್ನೋ ಮಾತು ಹೇಳ್ತಾನೆ. ಹಾಗಂತ ಹೇಳಿದ್ರೆ ಇವ್ನ ಬೆನ್ನಿಂದಗಡೆ ಯಾರಿದ್ದಾರೆ? ಇವನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾನೆ ಅಂತ ಹೇಳಿದ್ರೆ ಜೈಲಲ್ಲಿ ಇರುವಂತ 11 ಜನರ ಒಂದು ಗುಂಪು ಮಾಡ್ಕೊಂಡು ಇವ ಇದಾನಂತ ಹೇಳಿದ್ರೆ ಇವ ಲವ್ ಜಿಹಾದಕ್ಕೆ ಒಂದು ಟ್ರೈನಿಂಗ್ ಕೊಡುವಂತ ಸೆಂಟರ್ ಇವತ್ತು ಕೇಂದ್ರ ಕಾರಾಗೃಹ ಆಗಿದೆ ಅನ್ನೋದನ್ನ ಇದ್ರ ಮೇಲ್ಮಟ್ಟ ನೋಟಕ್ಕೆ ಕಾಣ್ತಿದೆ.